ಆದಷ್ಟು ನಾಲಿಗೆ ಮೇಲೆ ಹಿಡಿದು ಇಟ್ಕೋಬೇಕಾಗಿತ್ತು ಯತ್ನಾಳರು. ಒಬ್ಬ ನಾಯಕನಾಗಬೇಕಂತ ಒಬ್ಬ ಯತ್ನಾಳರು ಇವತ್ತು ತಮ್ಮ ನಾಲಿಗೆಯಿಂದಾಗಿ ಅಥವಾ ಒಂದು ಅತಿಯಾದ ಒಂದು ದಾಳಿ ಮಾಡುವಂಥ ಮನಸ್ಥಿತಿಯಿಂದಾಗಿ ಇವತ್ತು ಅವರಿದ್ದಂಥವರ ತಮ್ಮ ವ್ಯಕ್ತಿತ್ವವನ್ನು ದಿನಕ್ಕೆ ಕಡಿಮೆ ಮಾಡ್ಕೋತಾ ಇದ್ದಾರೆ. ಇವತ್ತು ಹೌದು, ರಾಜಕೀಯದಲ್ಲಿ ಒಬ್ರಿಗೊಬ್ರು ವಿರೋಧಿಸಿದ್ದೇ ಇರ್ತಾರೆ, ಮತ್ತೇನೋ ಆಗ್ತದೆ ಮಾಡ್ತಾ ಮತ್ತು ಬೇರೆ. ಆದರೆ ಇಲ್ಲಿ ರಾಜಕೀಯದಲ್ಲಿ ಮುಖ್ಯವಾಗಿ ನಮಗೆ ಎಷ್ಟೋ ಸಿಟ್ಟಿರಲಿ, ರಭಸ್ ಇರಲಿ, ಏನೂ ಇರಲಿ, ಯಾರು ನಮ್ಮ ರಾಜಕೀಯ ವಿರೋಧಿಗಳ ಮೇಲೆ ಅವ್ರ ಬಗ್ಗೆ ಒಂದಿಷ್ಟು ಏನಪ್ಪ ಅಂತಂದ್ರೆ ನಾಲಿಗೆ ಮೇಲೆ ಹಿಡಿದಿಟ್ಕೊಂಡು ಮಾತಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ಇಲ್ಲಾಂದ್ರೆ ಇವತ್ತು ನಮ್ಮ ಬಸವಣ್ಣ ಪಾಟೀಲರ ಯತ್ನಾಳರಿಗೆ ಬಂದಂಥ ಸತಿ ಎಲ್ಲರಿಗೂ ಬರ್ಬೋದೇನೋ, ರಾಜಕೀಯದಲ್ಲಿ ಬೆಳವಣಿಗೆ ಆಗದೆ ಹೋಗ್ಬೋದೇನೋ ಅನ್ನುವಂಥ ಮಾತುಗಳನ್ನು ಸಹಿತ ಇವತ್ತು ಜನ ಮಾತಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಈಗ ಯತ್ನಾಳರಿಗೆ ಒಂದಂತೂ ಮೊದಲನೇ ಈಗಾಗಲೇ ಗೊತ್ತದೆ, ಬಿ ಜೆ ಪಿ ಮರಳಿ ಹೋಗ್ಬೇಕಂತ ಅಂತ ಇದ್ದಾರೆ. ಬಿ ಜೆ ಪಿ ಅವರು ತೆಗೆದುಕೊಳ್ತಾರ ಅನ್ನುವಂಥ ಮಾತು. ಯಾಕಂದ್ರೆ ಬಿ ಜೆ ಪಿಯಲ್ಲಿ ಆಗಿರ್ಬೋದು, ಕಾಂಗ್ರೆಸ್ನಲ್ಲಿ ಆಗಿರ್ಬೋದು, ಯಾರೋ ಆದರೂ ಒಬ್ಬ ಹೇಳ್ತಿದ್ದಂಥ ವಿಮರ್ಶೆ, ಟೀಕೆ, ಟಿಪ್ಪಣಿ ಮಾಡಲಿಲ್ಲ ಅಂತಲ್ಲ, ಆದರೆ ಅವ್ರದ್ದೇ ಆದಂಥ ಬೆಲೆ ನೆಲೆ ಇರ್ತದೆ, ಆ ನೆಲೆಗಟ್ಟಿನಲ್ಲಿ ಹೋಗ್ಬೇಕಾಗಿರ್ತದೆ. ಆದರೆ ಇಲ್ಲೇ ಅವು ಯಾವುದೂ ಆಗಲಾರ್ದ ಹೋದದ್ದನ್ನು ಗಮನಿಸಿದಾಗ ನಮಗೆ ಏನು ಅನಿಸ್ತದಪ್ಪ ಅಂದ್ರೆ ಒಬ್ಬ ಒಳ್ಳೆಯ ನಾಯಕ ಆಗ್ಬೋದಾಗಿತ್ತು ಬಸವಣ್ಣ ಪಾಟೀಲ್ ಯತ್ನಾಳರು. ಅನಗತ್ಯ ಹಿಂದೂ ಮುಸ್ಲಿಂ ಈ ಒಂದು ಧರ್ಮ ನೆಲೆಗಟ್ಟಿನಲ್ಲೇ ಟಿಪ್ಪಣಿ ಮಾಡೋ ಜೊತೆಗೀಗ ಒಂದು ನಾಡಿನಲ್ಲಿ ಈಗಾಗಲೇ ಪರಿಚಿತವಾದಂಥ ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಸಲುವಾಗಿ ಹೋರಾಟ, ಅದ್ರ ಹಿಂದಿದ್ದಂಥವ್ರು ತಪ್ಪು ಸರಿನೋ ಮಾತು ಬೇರೆ, ವಿಮರ್ಶೆ ಬೇರೆ. ಅವ್ರಿಗೆ ಹೋರಾಟ ಮಾಡಿಲ್ಲ ಅಥವಾ ಮತ್ತೇನೋ ನಾವು ವಿಚಾರಗಳನ್ನು ಮಾತಾಡಿದರೆ ಸಹಜವಾಗಿ ಅದಕ್ಕೆ ಅದರಲ್ಲೂ ಒಂದು ರಭಸವಾಗೇನೋ ಎಲುವಿಲಿಂದಾರಿ ಅಂತಾರಲ್ಲ ಹಂಗೆ ಮಾತಾಡಿದ್ರೆ ಆ ಗಳಿಂದ ಸಹಿತ ಅದೇ ರೀತಿಯ ಒಂದು ಪ್ರತ್ಯುತ್ತರ ಬರ್ತಾ ಇರ್ತದೆ. ಈಗ ನಮ್ಮ ಕಣ್ಣು ಮುಂದೆ ಇದು ನೋಡ್ತಾ ಇದ್ದೀವಿ. ಇವರು ಸಹಿತ ರೈತ ಪರವಾಗಿಯೂ ಸಹಿತ ಅಂತ ಹೇಳ್ಕೊಳ್ಳೋಂಥ ಮಾತುಗಳನ್ನು ಮಾತಾಡಲಿಲ್ಲ. ರೈತ ಮೂವ್ಮೆಂಟ್ ನಡೆದಾಗ ಆಗಲೂ ಸಹಿತ ತಮ್ಮ ಶುಗರ್ ಇಂಡಸ್ಟ್ರಿ ಪರವಾಗಿ, ತಮ್ಮ ಪರವಾಗಿ ಮಾತಾಡೋದನ್ನು ನಾವು ನೋಡಿದ್ದೀವಿ. ಹೀಗೆ ಪ್ರತಿಯೊಂದು ಕಡೆಯಿಂದನೂ ಇವರಿಗೆ ಆಗುತ್ತಿರುವಂಥ, ಇವರಿಗೆ ಆಲ್ರೆಡಿ